ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಹಸಿರು ಮನೆ ಮಸಾಲದಿಂದ ಮೊಟ್ಟೆ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಹಸಿರು ಕಲರ್ದು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ರುಚಿಯಾಗಿರುವಂಥ ಮಸಾಲೆ. ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವಂತೂ ಈ ಥರ ಟೇಸ್ಟ್ ಮಾಡಿರಲ್ಲ, ಅಷ್ಟು ರುಚಿಯಾಗಿರುತ್ತೆ ಮಾತ್ರ. ಅದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು. ಅಂದರೆ ಅದಕ್ಕೆ ಏನೇನು ಬೇಕು ಅಂತಂದರೆ ಇಂಗ್ರೀಡಿಯೆಂಟ್ಸು ಮಣ್ಣಲ್ಲಿರೋದನ್ನೇ ನಾನು ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಯಾವುದು ಬಿರಿಯಾನಿ ಪೌಡ್ರೂ ಬೇಡ, ಏನು ಬೇಡ, ಮನೆಯಲ್ಲಿರೋದನ್ನೇ ಬಳಸ್ಕೊಂಡು ಮಾಡೋದು. ಅದಕ್ಕೆ ಯಾವ ರೀತಿ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತಂದರೆ ಮೇಯ್ನಾಗಿ ಮೆಂತ್ಯ ಸೊಪ್ಪು ಬೇಕು, ಆರೋಗ್ಯಕ್ಕೂ ಒಳ್ಳೆಯದು. ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಕಟ್ಟಷ್ಟು, ಒಂದು 2 ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ 2 ಸೈಡ್ ತೊಗೋತೀನಿ. ಮೊಸರು ಸ್ವಲ್ಪ ಜೊತೆಗೆ ನೋಡಿ ಮೊಸರು ತೊಗೊಂಡಿದ್ದೀನಿ. ಧನಿಯಾ ಪೌಡ್ರು ಮತ್ತು ಮೆಣಸುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಹಸಿಮೆಣಸಿನ್ಕಾಯಿ, ಪುದೀನ, ಟೊಮೊಟೊ ಮತ್ತು ಕೊತ್ತಂಬರಿ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ. ಅದು ಒಗ್ಗರಣೆಗೆ ಒಂದು ರುಬ್ಬಕ್ಕೆ. ಸ್ವಲ್ಪ ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ. 4 ಮೊಟ್ಟೆ. ನಾನು ಧನಿಯಾ ಪೌಡ್ರ್ ತೋರಿಸಿದ್ದೀನಿ. ಈಗ ಅದನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಈಗ ಮೊದಲನೇದಾಗಿ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಬಾಣಲಿ ತೊಗೊಂಡು ಒಂದು ಸ್ವಲ್ಪ 1-1.5 ಸ್ಪೂನ್ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, 1.5 ಸ್ಪೂನೇ ಅಂದ್ಕೊಳ್ಳಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊಂಡು ಇದನ್ನ ಇವಾಗ ಮಸಾಲ ರೆಡಿ ಮಾಡ್ಕೋಬೇಕು. ಫಸ್ಟು ಗ್ರೀನ್ ಕಲರ್ ಮಸಾಲೆ ಅಂತ ಹೇಳಿದ್ನಲ್ಲ ನಾನು. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮಸಾಲ ರೆಡಿ ಮಾಡ್ಕೊಳ್ತೀನಿ ಫಸ್ಟ್ನೇದಾಗಿ ನಾನು ಒಗ್ಗರಣೆಗೆ ಅಂತ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಹಸಿಮೆಣಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ. ನಾನೊಂದು ಏನಂದರೆ ಒಂದು 3/4 kg ಅಷ್ಟು ಅಕ್ಕಿ ಮೆಜರ್ಮೆಂಟ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ತೀನಿ. ಜೊತೆಗೆ ಕೊತ್ತಂಬರಿ, ಪುದೀನ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದ್ರೊಳಗಡೆನೆ ಇವಾಗ ಸೇರಿಸ್ಕೊತೀನಿ. ಸ್ವಲ್ಪ ಎಷ್ಟು ಅಂತ ತೋರಿಸ್ತಿದ್ದೀನಲ್ಲ, ಒಂದು ಅರ್ಧ ಹಿಡಿಯುವಷ್ಟು ಮಾತ್ರ. ಮೆಂತ್ಯ ಸೊಪ್ಪು ಮಾತ್ರ ಒಂದು ದೊಡ್ಡ ಕೈಯಲ್ಲಿ 1 ಹಿಡಿಯೋ ಆಗುವಷ್ಟು ಹಾಕೊಬೇಕು. ಈಗ ಕೊತ್ತಂಬರಿನೂ ಅಷ್ಟೇ ಒಂದು ಅರ್ಧ ಹಿಡಿಯುವಷ್ಟು, 3ರಿಂದ ಏನಿಲ್ಲ ಅಂದರೆ 2 ಹಿಡಿ ಆಗ್ಬೇಕು, ಆ ಥರ ಅರ್ಧ ಅಳತೆನಲ್ಲಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಇನ್ನೂ ಸ್ವಲ್ಪ ಬೇಕಾದ್ರೇನು ಹಾಕೊಳ್ಳಿ, ಏನು ಕಹಿ ಏನೂ ಆಗಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಮೆಂತ್ಯ ಸೊಪ್ಪು ಆದಷ್ಟು ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ತಿನ್ನಬೇಕು. ಒಂದು ಸ್ವಲ್ಪ ಪಲ್ಯ ಆ ಥರ ಎಲ್ಲ ಮಾಡ್ಕೊಂಡು ತಿಂತಾ ಇರಬೇಕು, ಅದು ಆರೋಗ್ಯಕ್ಕಂತೂ ಒಳ್ಳೆಯದು. ಈಗ ಇದಿಷ್ಟನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಅದನ್ನೇನಂದ್ರೆ ಸ್ವಲ್ಪ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದಿಷ್ಟು ಫ್ರೈ ಆದ್ಮೇಲೆ ನೋಡಿ ಜಾರ್ಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ಜೊತೆಗೆ ಈರುಳ್ಳಿ 2 ಈರುಳ್ಳಿನ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ರುಬ್ಬೋದಿಕ್ಕಿದು ಇನ್ನೊಂದು ಸೆಟ್ ಇಟ್ಕೊಂಡಿದ್ನಲ್ಲ, ಅದು ಒಗ್ಗರಣೆಗೆ. ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಜೊತೆಗೆ ಏಲಕ್ಕಿ, ಒಂದು 3-4 ಏಲಕ್ಕಿ, ಇಷ್ಟನ್ನು ರುಬ್ಬಕ್ಕೆ ಹಾಕ್ಕೊಳ್ಬೇಕು. ನಾನು ಎಷ್ಟು ಇಟ್ಕೊಂಡಿದ್ದೀನೋ ಅಷ್ಟು ಹಾಕ್ಕೊಳ್ಳಿ. 3/4 kg ಮೆಜರ್ಮೆಂಟ್ಗೆ ನಾನು ತೋರಿಸ್ತಾ ಇದ್ದೀನಿ. ನೀವು ಅಷ್ಟಕ್ಕೆ ಇಷ್ಟು ಹಾಕ್ಕೊಳ್ಳಿ. ಇನ್ನು ಡಬಲ್ ಮಾಡೋರು ಡಬಲ್ ಮಾಡ್ಕೊಳ್ಳಿ. ಇದೇ ಇನ್ನೂ ಜಾಸ್ತಿ ಮಾಡೋರು ಈಗ ಏನು ಹಾಕ್ಕೊಳ್ತಿದ್ದೀನೋ ಅಷ್ಟನ್ನು ಕೂಡ ಡಬಲ್ ಮಾಡ್ಕೊಳ್ಳಿ. ಈಗ ನೋಡಿ ಇದನ್ನೆಲ್ಲ ರುಬ್ಬೋದಕ್ಕೆ ಅಂತ ಹಾಕ್ಕೊಳ್ತೀನಿ ಜಾರೊಳಗಡೆ. ನಾನು ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನುಣ್ಣಗೆ. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ತೀನಿ. ನೋಡಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಬೇಕು. ಈಗ ಒಗ್ಗರಣೆಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಪಲಾವ್ ಸಾಮಾನು, ಅಂದರೆ ಪಲಾವ್ ಸಾಮಾನು ಏನು ಬರುತ್ತೋ ಬಿರಿಯಾನಿ ಸಾಮಾನ್ದು, ಚಕ್ಕೆ, ಲವಂಗ, ಏಲಕ್ಕಿ ಈ ಥರ ಎಲ್ಲ ಪಲಾವ್ ಎಲೆ, ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೀಸಬಾರ್ದು, ನೋಡಿಕೊಂಡು ಮೀಡಿಯಮ್ ಉರಿನಲ್ಲೇ ನೋಡಿಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಮೇಯ್ನ್ ಅಂತ ಅಂದರೆ ನೀಟಾಗಿ ಏನು ಸೀಸ್ದಿರ, ನಾವು ಒಗ್ಗರಣೆ ಎಲ್ಲ ಸೀಸ್ದಿರ ಮೇಯ್ನಾಗಿ ನೀಟಾಗಿ ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ಅದರಿಂದ ನೀಟಾಗಿ ಒಂದು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಮಾತ್ರ. ಅಷ್ಟು ರುಚಿಯಾಗಿರುತ್ತೆ. ಈ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಈಗ ಮೊಟ್ಟೆನ ನಾನು ರೆಡಿ ಮಾಡ್ಕೊಳ್ತೀನಿ. ಮೊಟ್ಟೆ ಹಾಕೋದಿಕ್ಕೆ ಅಂತಂದರೆ ಹಂಗೆ ಹಾಕೋದಕ್ಕಿಂತ ಈ ಥರ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮಾತ್ರ, ಟೇಸ್ಟ್ ಅಂತೂ. ಅದಕ್ಕೆ ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದೇ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು. 4 ಮೊಟ್ಟೆ ಹಾಕ್ಕೊಳ್ತಾ ಇರೋದು ನಾನು. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವು. ನೋಡಿ ಅರಿಶಿನ ಪೌಡ್ರು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಅರಿಶಿನ ಪೌಡ್ರು ಚೂರು ಸಾಕು, 1/4 ಟೀ ಸ್ಪೂನ್ ಅಷ್ಟು ಬಿಸಿ ಆಗ್ತಾ ಇದೆ. ಈಗ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮೊಟ್ಟೆ ನಾನು ಸ್ವಲ್ಪ ಕಚ್ ಮಾಡಿದ್ದೀನಿ.
ಅಂದರೆ ಮೇಲ್ಗಡೆ ಸ್ವಲ್ಪ ಡಾಟಲ್ಲೂ ಸ್ವಲ್ಪ ಕುಯ್ದಿದ್ದೀನಿ, ಕಟ್ ಮಾಡಿದ್ದೀನಿ. ನೋಡಿ ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಇದ್ದೀರಲ್ಲ. ಅಂದರೆ ಸ್ವಲ್ಪ ಕಟ್ ಮಾಡಿರಬೇಕು. ಯಾಕೆ ಕಟ್ ಮಾಡೋದು ಅಂತಂದರೆ ನೋಡಿ ಹಿಂಗೆ ನೋಡಿ ಕಾಣಿಸ್ತಾ ಇದೆಯಲ್ಲ, ಉರುಳಿಸ್ತಾ ಇರುವಾಗ ಅದೇನಕ್ಕೆ ಅಂತಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಲಿ ಮೊಟ್ಟೆಗೆ ಅಂತಾನ. ಅಷ್ಟರಲ್ಲಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳೋರು ಹಾಕ್ಕೊಳ್ಳಿ. ಒಬ್ಬೊಬ್ಬರಿಗೆ ಈರುಳ್ಳಿ ಎಲ್ಲ ಜಾಸ್ತಿ ಪಲಾವಲ್ಲಿ ಎಲ್ಲ ಬಿರಿಯಾನಿನಲ್ಲೆಲ್ಲ ಈರುಳ್ಳಿ ಜಾಸ್ತಿ ಸಿಗ್ತಾ ಇದ್ರೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಇದು ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಪುದೀನ ಸೊಪ್ಪು, ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಅಂದರೆ 2 ಡಬ್ಬಲ್, ರುಬ್ಬೋದಿಕ್ಕೆ ಬೇರೆ ಹಾಕಬೇಕು, ಇದಕ್ಕೆ ಒಗ್ಗರಣೆಗೂ ಹಾಕಬೇಕು. ಅಂದರೆ ಬೇಗ ಮಾಡ್ಕೊಳ್ಬೋದು. ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆನ ನಾನು ಫಸ್ಟೇ ಬೇಯಿಸಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೆ ಮೊಟ್ಟೆ ಬೇಯಿಸೋದು ಹೆಂಗೆ ಅಂತ. ಮಾಮೂಲಿ ಮೊಟ್ಟೆ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೋತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡ್ರ್ ಹಾಕೋತಾ ಇದ್ದೀನಿ. ಈಗ ಇಷ್ಟನ್ನು ಕೂಡ ಹಾಕೊಂಡು ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ 2 ಟೊಮೊಟೊ ಹಣ್ಣು, ಚಿಕ್ಕದು 2 ಟೊಮೊಟೊ ಹಣ್ಣು ಕಟ್ ಮಾಡಿ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ನಾಟಿ ಟೊಮೊಟೊ ತೊಗೊಂಡಿರೋದು, ಫಾರಮ್ದಲ್ಲ. ಈಗ ನೋಡಿ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಅಂದರೆ ಎಷ್ಟು ಅಂದರೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಟೇಸ್ಟಿಗೆ ಅಂತ. ಒಬ್ಬೊಬ್ರು ಬಿರಿಯಾನಿ ಪೌಡ್ರೆಲ್ಲ ಹಾಕ್ತಾರೆ, ಏನು ಬೇಡ. ಯಾವ ಬಿರಿಯಾನಿ ಪೌಡ್ರು ಬೇಡ, ಏನು ಬೇಡ. ಮನೆಯಲ್ಲಿರೋದ್ರಲ್ಲೇ ಮಾಡಿಕೊಂಡು ತುಂಬ ರುಚಿಯಾಗಿರೋ ಥರ ಮಾಡ್ಕೊಂಡು ತಿನ್ನಬೇಕು, ಅಷ್ಟು ರುಚಿಯಾಗಿರುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ, ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ, ಎಷ್ಟು ರುಚಿಯಾಗಿರುತ್ತೆ ಅಂತ ನೋಡಿ. ಇದಕ್ಕೆ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಸರು ಇಷ್ಟ ಇಲ್ಲ ಬೇಡ ಅನ್ನೋರು ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಹಂಗಾಗಿ ಅದಕ್ಕಷ್ಟೇ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟಕ್ಕೆಲ್ಲ ನೋಡಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟು ನಾನು ನೀಟಾಗಿ ಫ್ರೈ ಮಾಡಿಕೊಂಡು ಇದೇ ಮಸಾಲೆಗೇನೆ, ಇದೇ ಥರ ಇದಕ್ಕೇನೆ ರುಬ್ಬಿರೋ ಮಸಾಲೆ ಇತ್ತಲ್ಲ, ಗ್ರೀನ್ ಕಲರ್ ಮಸಾಲೆ ರುಬ್ಕೊಂಡಿರ್ತೀನಲ್ಲ, ಆ ರುಬ್ಬಿರೋ ಮಸಾಲೆನೂ ಕೂಡ ಹಾಕ್ಕೊಂಡು ಇದ್ರೊಳಗಡೆನೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಕ್ಕಿನ ತೊಗೊಂಡಿದ್ದು ನೋಡಿ. ಅಕ್ಕಿದನ್ನ ತೋರಿಸ್ತೀನಿ ಇವಾಗ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂತ. ನೋಡಿ 1/4 kg ಅಷ್ಟಿದೆ, ಒಂದು ಮುಕ್ಕಾಲು kg ಅಷ್ಟಿದೆ. ಈ ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಬಾಸುಮತಿ ರೈಸ್ನ ತಗೊಳ್ಳಿ. ನಾನಿವಾಗ ನೀರು ಹಾಕ್ಕೊಂಡು ಈ ಮಸಾಲೆ ರುಬ್ಬಿರೋ ಮಸಾಲೆ ಇರುತ್ತಲ್ಲ ಗ್ರೀನ್ ಕಲರ್ದು, ಈ ಥರ ಎಣ್ಣೆ ಎಲ್ಲ ಬಿಡೋ ಹಂಗಾದ್ಮೇಲೆ ಈ ಮಸಾಲೆ ಜೊತೆಗೆ ಆ ಮಸಾಲೆನೂ ಕೂಡ ಹಾಕ್ಬಿಟ್ಟು, ಏನು ಜಾಸ್ತಿ ಹೊತ್ತೇನು ಆ ಗ್ರೀನ್ ಕಲರ್ ಮಸಾಲೆ ಏನು ಜಾಸ್ತಿ ಬೇಯಿಸಂಗಿಲ್ಲ. ಆ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಗೋತೀನಿ ನಾನು. ನೋಡಿ ಇಷ್ಟು ಕರೆಕ್ಟಾಗಿ ಇಷ್ಟ ಆಗಿದೆ. ಈ ಥರ ಮಸಾಲೆ ನೋಡಿ ಈ ಥರ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾತ್ರ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈಗ ಇದ್ರೊಳಗಡೆ ಅಕ್ಕಿನೂ ಕೂಡ ಸೇರಿಸ್ಕೋಬೇಕು. ನೋಡಿ ಇದೇ ಮಸಾಲೆ ಜೊತೆಗೆ ಅಕ್ಕಿನೂ ಕೂಡ ಸೇರಿಸ್ಕೊಬೇಕು ಇವಾಗೇನೆ. ಇನ್ನು ಅಕ್ಕಿ ಹಾಕ್ಕೊಂಡಿಲ್ಲ ನಾನು, ಅಕ್ಕಿನೂ ಹಾಕ್ಕೊಂಡು ಜೊತೆಗೆ ಚೆನ್ನಾಗಿ ಇದು ಮಾಡ್ಕೋಬೇಕು. ಇದು ನೀರು ಚೆನ್ನಾಗಿ ಕುದಿಬೇಕು, ಕುದೀತಾ ಇರುವಾಗ ಹಾಕ್ಕೋಬೇಕು. ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಗ್ರೀನ್ ಕಲರ್ ಹಾಕಿದ್ನಲ್ಲ ಆ ಮಸಾಲೆದು, ನೋಡಿ ಇದ್ರೊಳಗಡೆ ಈಗ ಮೊಟ್ಟೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. 4 ಮೊಟ್ಟೆ ಜೊತೆಗೆ ನೀವಿನ್ನ ಜಾಸ್ತಿ ಕೂಡ ಸೇರಿಸ್ಕೊಳ್ಳಿ. ನೋಡಿ ಅಕ್ಕಿ ಸೇರಿಸ್ತೀನಿ, ಯಾಕಂದ್ರೆ ನಾನು ಮಸಾಲೆ ಎಲ್ಲ ಹಾಕೋದು ತೋರ್ಸೋಕ್ಕಾಗ್ತಿಲ್ಲ ಅಂತಂದರೆ ಒಂದು ಕೈನಲ್ಲಿ ವಿಡಿಯೋ ಇಟ್ಕೊಂಡಿರ್ತೀನಲ್ಲ, ಹಂಗಾಗಿ ಹಾಕೋದಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೇ. ಈಗ ನೋಡಿ ಅಕ್ಕಿನೂ ಹಾಕ್ಬಿಟ್ಟು ನಾನಿವಾಗ ತೋರಿಸ್ತಾ ಇದ್ದೀನಿ. ನೋಡಿ ಅಕ್ಕಿ, ಮಸಾಲೆ, ಮೊಟ್ಟೆ ಎಲ್ಲ ಕರೆಕ್ಟಾಗಿ ಉಪ್ಪು ಖಾರ ಜೊತೆಗೆ ಎಲ್ಲ ಒಳ್ಳೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಮಾತ್ರ ಈ ಥರ ಮಾಡ್ಕೊಳ್ಳಿ ನೀವು, ತುಂಬ ರುಚಿಯಾಗಿ ಬರುತ್ತೆ. ಮಾತ್ರ ಈ ನಾನು ಹೇಳ್ತಾ ಇರೋ ಮೆಥಡಲ್ಲಿ ನೀವು ಮಾಡ್ಕೊಂಡ್ರೆ ಅಂತೂ ನೀವು ಮತ್ತೆ ಇದೇ ಥರನೇ ಮಾಡ್ತಿರ್ತೀರ. ಮಕ್ಕಳೆಲ್ಲ ನಿಮ್ಗೆ ಇದೇ ಥರ ಕೇಳ್ತಾನೆ ಇರ್ತಾರೆ ಮಾಡೋದಕ್ಕೆ ಅಂತ. ನಾನು ಇವಾಗ ಅಕ್ಕಿ ಎಲ್ಲ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿದ್ದೀನಿ. ಈಗ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕರೆಕ್ಟಾಗಿದೆ, ಎಷ್ಟು ಚೆನ್ನಾಗಿ ಹುಡಿಯಾಗಿ ಮಸಾಲೆ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ರಲ್ಲ ಎಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಮಾತ್ರ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಇದೇ ಥರ ಏನು ಚಿಕನ್ ಬಿರಿಯಾನಿಗಿಂತಲೂ ರುಚಿಯಾಗಿರುತ್ತೆ. ಮಾತ್ರ ಇದಂತೂ ಚಿಕನ್ ಬಿರಿಯಾನಿನೇ ತಿನ್ನಬೇಕು ಅಂತ ಏನಿಲ್ಲ, ಮೊಟ್ಟೆ ಬಿರಿಯಾನಿ ಇಲ್ಲ. ಮೊಟ್ಟೆ ಹಾಕ್ದಿರ ಬೇಕಾದರೆ ಮೊಟ್ಟೆ ಈಗ ನೋಡಿ ಇದೇ ಏನು ಮೆಥಡಲ್ಲಿ ಮಾಡಿದ್ದೀನಲ್ಲ ಅದೇ ಮೆಥಡ್ಗೆ ನೀವು ಮೊಟ್ಟೆ ಸೇರಿಸ್ತೀರ. ಮೊಟ್ಟೆ ಎಲ್ಲ ಇಷ್ಟ ಇಲ್ಲ ಅನ್ನೋರು ಮೊಟ್ಟೆ ಹಾಕ್ದಿರ ಸ್ಕಿಪ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಮೆಂತ್ಯ ರೈಸ್ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಮಾತ್ರ ಮೆಂತ್ಯ ರೈಸ್ ಬರುತ್ತೆ, ಮೆಂತ್ಯ ಗ್ರೀನ್ ರೈಸ್ ಬರುತ್ತೆ, ಆ ಥರನೂ ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಕೆಲವರು ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಈಗ ಮೊಟ್ಟೆ ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಂಥವ್ರಿಗೆ ಈಗ ಈ ಮೊಟ್ಟೆನೂ ಇಷ್ಟ ಆಗಲ್ಲ ಅಂಥವ್ರಿಗೆ ಆ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.
ಇದಕ್ಕೇನೆ ಚಿಕನ್ನು ಕೂಡ ಹಾಕೊಳ್ಳಿ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಮಾತ್ರ ತುಂಬ ತುಂಬ ರುಚಿಯಾಗಿರುತ್ತೆ. ಇದೇ ಏನು ಮಸಾಲೆ ಹಾಕ್ತೀವೋ ಅದೇ ಮಸಾಲೆಗೇನೆ ನಾವು ಚಿಕನ್ ಹಾಕ್ಕೊಂಡ್ರೆ ಸಾಕು. ನೋಡಿ ಮೊಟ್ಟೆ ಎಲ್ಲ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಮೊಟ್ಟೆ ಎಲ್ಲ ಅಂತಂದರೆ ಅನ್ನದ ಜೊತೆಗಂತೂ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಳ್ಳೋರು ಸರ್ವ್ ಮಾಡ್ಕೊಳ್ಳಿ. ನಾವಂತೂ ಮೊಸರು ಬಜ್ಜಿ ಜೊತೆ ಏನೂ ಸರ್ವ್ ಮಾಡ್ಕೊಳಲ್ಲ. ಹಂಗಾಗಿ ಮಕ್ಕಳು ಕೇಳ್ತಾರೆ, ಮಕ್ಳಿಗೆ ಬೇಕಾದರೆ ಮೊಸರು ಬಜ್ಜಿ ಮಾಡ್ಕೊಡ್ತೀನಿ ಅಷ್ಟೇ. ನಮಗೆ ಯಾರಿಗೂ ನನಗೆ ಮೊಸರು ಬಜ್ಜಿ ಅಂತ ಎಲ್ಲ ಏನು ಇಷ್ಟ ಆಗಲ್ಲ. ಬರೀ ಈ ಥರ ರೈಸ್ ಜೊತೆ ತಿನ್ನೋದೇ ಮೊಟ್ಟೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಅದೇ ಇಷ್ಟ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.